ನಮಸ್ಕಾರ ಸ್ನೇಹಿತರೆ 2025 ಮೇ 14ನೇ ತಾರೀಕು ಗುರು ತಮ್ಮ ರಾಶಿಯನ್ನು ಬದಲಾವಣೆ ಮಾಡಿಕೊಂಡ್ರು. ವೃಷಭದಿಂದ ಮಿಥುನ ರಾಶಿಗೆ ಬಂದು ಸಂಚಾರವನ್ನು ಪ್ರಾರಂಭ ಮಾಡಿಕೊಂಡ್ರು. ಪ್ರಸ್ತುತ ಮಿಥುನ ರಾಶಿಯಲ್ಲೇ ಸಂಚಾರವನ್ನ ಮಾಡ್ತಾ ಇದ್ದಾರೆ. ಆದರೆ ಬರುವ 2025 ಅಕ್ಟೋಬರ್ 15ನೇ ತಾರೀಕು ಅತಿಚಾರ ಮಾರ್ಗದಲ್ಲಿ ಬಹು ಬೇಗನೆ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಬರ್ತಾ ಇದ್ದಾರೆ. ಕರ್ಕಾಟಕ ರಾಶಿಗೆ ಬರ್ತಾ ಇದ್ದಾರೆ. ಅತಿಚಾರ ಮಾರ್ಗದಲ್ಲಿ ಬೇಗನೆ ಬರಬಾರ್ದು, ಯಾಕಂದರೆ ಗೋಚಾರದಲ್ಲಿ ಗುರುವಿನ ಒಂದು ರಾಶಿ ಪರಿವರ್ತನೆ 1 ವರ್ಷಕ್ಕೆ ಒಮ್ಮೆ ಆಗಬೇಕು. ಆದರೆ ಅಪ್ ಟು 2033 ತನಕನೂ ಕೂಡ ಗುರು ಅತಿಚಾರ ಮಾರ್ಗದಲ್ಲಿ, ಅಂದರೆ ಒಂದು 5 ತಿಂಗಳು ಒಂದು ರಾಶಿಯಲ್ಲಿ, ನೆಕ್ಸ್ಟ್ ಆಮೇಲೆ ಮುಂದಕ್ಕೆ ಬರೋದು, ಅಲ್ಲಿ ಒಕ್ಕರೆ ಆಗೋದು, ಮತ್ತೆ ಹಿಂದಕ್ಕೆ ಹೋಗೋದು, ಈ ಥರ ಮಾಡ್ತಾನೆ ಇರ್ತಾರೆ. ಅದೇನೇ ಇರಲಿ, 2025 ಅಕ್ಟೋಬರ್ 18ಕ್ಕೆ ಏನು ಕರ್ಕಾಟಕ ರಾಶಿಗೆ ಗುರುವಿನ ಒಂದು ಸ್ಥಾನ ಬದಲಾವಣೆ ಆಗ್ತಿದೆ, ಈ ಸ್ಥಾನ ಬದಲಾವಣೆಯಿಂದ ವೃಶ್ಚಿಕ ರಾಶಿಯವರಿಗೆ ಯಾವ ತರಹದ ಫಲಿತಾಂಶಗಳು ಇದೆ ಅಂತ ನೋಡೋಣ. ನೋಡಿ, ವೃಶ್ಚಿಕ ರಾಶಿಯವರಿಗೆ ಆಲ್ರೆಡಿ ಅರ್ಧಾಷ್ಟಮ ರಾಹು, ಪಂಚಮ ಶನಿ ಅಂದರೆ ಕರ್ಮಾನುಸಾರೇ ಬುದ್ಧಿ ಅಂತ ನಾವು ಕರಿತೀವಿ. ಅಂದರೆ ಕರ್ಮಕಾರಕ ಶನಿ ಅಂತಹ ಪಂಚಮ ಸ್ಥಾನ ಅಂದರೆ ಏನು? ನಮ್ಮ ಬುದ್ಧಿ ಕೌಶಲ್ಯ ಯಾವ ಥರ ವರ್ಕ್ ಆಗ್ತಾ ಇದೆ, ನಾವು ಆಲೋಚನೆ ಮಾಡ್ತಕ್ಕಂತಹ ವಿಧಾನ ಯಾವ ಥರ ಇದೆ, ಸರಿಯಾದ ಸ್ಟೆಪ್ ಹಾಕ್ಬಿಟ್ಟು ನಾವು ಮುಂದಕ್ಕೆ ಹೋಗ್ತಾ ಇದ್ದೀವಾ ಅಥವಾ ರಾಂಗ್ ಸ್ಟೆಪ್ ಆಗ್ತಾ ಇದ್ದೀವಾ, ಇದೆಲ್ಲನೂ ಕೂಡ ಪಂಚಮ ಸ್ಥಾನ ನೋಡುತ್ತೆ. ಅಂತಹ ಕರ್ಮಕಾರಕ ಶನಿಯಲ್ಲಿ ಕುತ್ಕೊಂಡಾಗ ನೋಡಿ, ಈ ಅಂದರೆ ಬೇಗನೆ ದುಡ್ಡು ಸಂಪಾದನೆ ಮಾಡಬೇಕು, ಲಾಟ್ರಿ, ಜೂಜಾಡೋದು, ಲೈಕು ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡೋದು, ಶೇರ್ ಮಾರ್ಕೆಟು, ಈ ಥರ ಇನ್ವೆಸ್ಟ್ಮೆಂಟ್ ಮಾಡಿ ದುಡ್ಡು ಕಳ್ಕೊಳ್ತಕ್ಕಂಥದ್ದು. ವೃಶ್ಚಿಕ ರಾಶಿಯಲ್ಲಿ ಲಕ್ಷಾಂಗಟ್ಟಲೆ ಹುಟ್ಟಿರ್ತಾರೆ, ಎಲ್ಲರಿಗೂ ಕೂಡ ಇದು ಅನ್ವಯ ಆಗೋದಿಲ್ಲ. ನೋಡಿ, ನಿಮ್ಮ ಜನ್ಮ ಜಾತಕದಲ್ಲಿ ಈಗ ಮೀನ ರಾಶಿಯಲ್ಲಿ ಶನಿ ಇದ್ದಾರೆ, ವೃಶ್ಚಿಕ ರಾಶಿಯವರಿಗೆ ಅಲ್ಲಿ ಅಷ್ಟಕವರ್ಗ ಬಿಂದುಗಳು ಎಷ್ಟು ಕೊಟ್ಟಿದ್ದಾರೆ, ಅಷ್ಟಕವರ್ಗ ಬಿಂದುಗಳ ಬಗ್ಗೆ ಯಾರು ಮಾತಾಡೋದಿಲ್ಲ. ಅಷ್ಟಕವರ್ಗ ಬಿಂದುಗಳು ತುಂಬ ಇಂಪಾರ್ಟೆಂಟ್. ಅಷ್ಟಕವರ್ಗ ಬಿಂದುಗಳು ಅಂದರೆ ಶನಿ ಎಷ್ಟು ಬಲಿಷ್ಠ ಆಗಿದ್ದಾರೆ ಆ ಪ್ಲೇಸಲ್ಲಿ. 0, 1, 2 ಕೊಟ್ಟಿದ್ರೆ ಈ ಥರ ಇನ್ವೆಸ್ಟ್ಮೆಂಟ್ ಮಾಡಿ, ರಾಂಗ್ ಇನ್ವೆಸ್ಟ್ಮೆಂಟ್ ಮಾಡಿ, ಗೊತ್ತಿಲ್ಲದೇ ಇನ್ವೆಸ್ಟ್ಮೆಂಟ್ ಮಾಡಿ, ಯಾರೋ ಮಾತನ್ನ ಕೇಳಿಕೊಂಡು ಹಣವನ್ನು ನಷ್ಟ ಮಾಡಿಕೊಂಡು ಸಾಲಗಾರರಾಗಿ ಇರಬೇಕಾಗುತ್ತೆ. ಸೊ ಅಷ್ಟಕವರ್ಗ ಬಿಂದುಗಳು ಯಾರಿಗೆ ಕಡಿಮೆ ಕೊಟ್ಟಿರ್ತಾರೆ ಅವ್ರಿಗೆ ಈ ಥರ ಸಿಚುವೇಶನ್ ಬರುತ್ತೆ. ಸೊ ಈಗ ಗುರು ನವಮ ಸ್ಥಾನಕ್ಕೆ ಬರ್ತಾ ಇದ್ದಾರೆ, ಸ್ವಲ್ಪ ಗುರುಬಲ ಬರ್ತಾ ಇದೆ. ಅದು ಅಲ್ಲದೆ ಗುರು ನವಮ ಸ್ಥಾನದಲ್ಲಿ ಕುತ್ಕೊಂಡು ಪಂಚಮ ಸ್ಥಾನವನ್ನು ನೋಡ್ತಾ ಇರೋದ್ರಿಂದ, ಶನಿಯ ಮೇಲೆ ದೃಷ್ಟಿ ಬೀಳ್ತಾ ಇರೋದ್ರಿಂದ ಭಯ ಕಡಿಮೆ ಆಗ್ತಕ್ಕಂಥದ್ದು, ಈ ನೆಗೆಟಿವಿಟಿ ಕಡಿಮೆ ಆಗ್ತಕ್ಕಂಥದ್ದು, ಗಂಡ ಹೆಂಡತಿರಲ್ಲಿ ಪರಸ್ಪರ ಒಂದು ಮಧುರತೆ ಕಂಡು ಬರ್ತಕ್ಕಂಥದ್ದು, ವಿದ್ಯಾರ್ಥಿಗಳು ಓದಿನಲ್ಲಿ ಮುಂದೆ ಹೊರಿತಕ್ಕಂಥದ್ದು, ಸ್ವಲ್ಪ ಪಾಸಿಟಿವ್ ಚೇಂಜಸ್ ನಿಮಗೆ ಬರ್ತಾ ಹೋಗುತ್ತೆ. ಗುರುಬಲ ಬಂದ ತಕ್ಷಣ ಎಲ್ಲ ಒಳ್ಳೇದಾಗುತ್ತೆ ಅಂತಂದಲ್ಲ, ಬಟ್ ನಿಮ್ಮ ಜನ್ಮ ಜಾತಕದಲ್ಲಿ ದಶಾಭುಕ್ತಿನೂ ಕೂಡ ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ. ಒಟ್ಟಾರೆಯಾಗಿ ಈ ಅಕ್ಟೋಬರ್ 18ಕ್ಕೆ ವೃಶ್ಚಿಕ ರಾಶಿ ಇರ್ತಕ್ಕಂಥವ್ರಿಗೆ ಏನು ಗುರುವಿನ ಸ್ಥಾನ ಪರಿವರ್ತನೆ ಆಗ್ತಿದೆ, ಇದು ಸ್ವಲ್ಪ ಪಾಸಿಟಿವ್ ಚೇಂಜಸ್ ಅಂತೂ ನಿಮಗೆ ತಂದುಕೊಡುತ್ತೆ ಅಂತಲೇ ಹೇಳಬಹುದು.